ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಸೂಪರ್ ಆಗಿದ್ದೀರಾ. ನಾಳೆ ಮಹಾಶಿವರಾತ್ರಿ ಅಂತ ಹೇಳಿಬಿಟ್ಟು ಎಲ್ಲರೂ ತಂಬಿಟ್ಟು ಮಾಡೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ನಾನಿಲ್ಲಿ ತಂಬಿಟ್ಟು ಪರ್ಫೆಕ್ಟಾಗಿ ಹೇಗೆ ಮಾಡೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸ್ವಲ್ಪನೂ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡಿ. ಸೊ ನೀವು ಪರ್ಫೆಕ್ಟಾಗಿರೋ ತಂಬಿಟ್ಟನ್ನ ಮಾಡ್ಬೋದು. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ನಾನಿಲ್ಲಿ 1 ಕಪ್ ಹುರಿಗಡಲೆನ ತೊಗೊಂಡಿದ್ದೀನಿ. ಈ ಗ್ಲಾಸ್ ಅಳತೆನಲ್ಲಿ ನಾನು ತೊಗೊಂಡಿರೋದು. ಸೊ ಇದನ್ನು ನಾವು ಮಿಕ್ಸಿಗೆ ಹಾಕಿ ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು. ಮತ್ತು ಅದನ್ನು ಜರಡಿ ಹಿಡಿಬೇಕು. ಯಾಕಂದರೆ ನಿಮಗೆ ಸಾಫ್ಟಾಗಿ ಬರಬೇಕು ಅಂತ ಹೇಳಿದ್ರೆ ಈ ರೀತಿ ಜರಡಿ ಇಟ್ಕೊಂಡ್ರೆ ಬೆಟರ್. ಈ ರೀತಿ ನೀಟಾಗಿ ಜರಡಿ ಹಿಡಿದ್ಮೇಲೆ ನೋಡಿ ಈ ರೀತಿ ವೇಸ್ಟ್ ಎಲ್ಲ ಹೇಗೆ ಉಳ್ಕೊಂಡಿದೆ ಅಂತ ಜರಡಿಯಲ್ಲಿ. ಸೊ ಅದಕ್ಕೆ ನಾವು ತುಂಬ ಸಾಫ್ಟಾಗಿ ನುಣ್ಣಗೆ ಬೇಕು ಅಂತ ಹೇಳಿದ್ರೆ ಈ ರೀತಿ ಜರಡಿ ಇಟ್ಕೊಳ್ಬೇಕು. ನಾನಿಲ್ಲಿ 2 ಸ್ಪೂನು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿಗೆ ತಂಬಿಟ್ಟನ್ನ ಮಾಡಬೇಕು ಅಂತ ಹೇಳಿದ್ರೆ ನೀವೇ ಅಕ್ಕಿಯನ್ನು ಮಿಲ್ ಮಾಡಿಸಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೊಳ್ಬೇಕಾಗುತ್ತೆ. ನಾನಿಲ್ಲಿ 1 ಕಪ್ ಕಡಲೆಗೆ 2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಇಲ್ಲ ಅಂದ್ರೂ ನಿಮಗೆ ಚೆನ್ನಾಗಾಗುತ್ತೆ. ಇದನ್ನು ಆಪ್ಷನಲ್ ಆಗಿ ಸ್ಕಿಪ್ ಮಾಡ್ಕೊಳ್ಬೋದು. ನೀವು ಬೇಕಂದರೆ ಆ್ಯಡ್ ಮಾಡೋದ್ರಿಂದ ಚೆನ್ನಾಗಿರುತ್ತೆ. ಟೇಸ್ಟು ಸ್ವಲ್ಪ ಕ್ರಿಸ್ಪಿನೂ ಬರುತ್ತೆ. ನೋಡ್ತಾ ಇದ್ದೀರಲ್ಲ ಇಲ್ಲಿ, ಇದನ್ನು ಬಿಸಿ ಮಾಡ್ಕೊಳ್ಬೇಕು. 2 ಸ್ಪೂನ್ ಅಕ್ಕಿ ಹಿಟ್ಟನ್ನು. ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಎಲ್ಲರೂ ಶಿವರಾತ್ರಿಗೆ ತಂಬಿಟ್ಟು ಮಾಡ್ತಾರೆ. ಇನ್ ಕೇಸ್ ಮಾಡಿಲ್ಲ ಅಂತ ಹೇಳಿದ್ರು ನೀವು ಮನೆಯಲ್ಲಿ ಮಾಡ್ಕೊಂಡು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಾನೀಗ ಬಿಸಿ ಮಾಡಿ ಇಟ್ಕೊಂಡಿರೋ ಅಕ್ಕಿ ಹಿಟ್ಟನ್ನು ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ಈಗ ನಾವು ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ತುಂಬ ಸ್ಪೆಷಲ್ ಅನಿಸ್ಬೇಕು ಈ ತಂಬಿಟ್ಟು ಅಂದರೆ ಕಡಲೆ ಬೀಜ ಇರಲೇಬೇಕು. ನಾವು ತಿನ್ಬೇಕಾದ್ರೆ ಮಧ್ಯೆ ಸಿಗುತ್ತೆ, ಆವಾಗ ತುಂಬಾ ಟೇಸ್ಟು ಒಂಥರ ಚೆನ್ನಾಗಿರುತ್ತೆ ಸ್ಪೆಷಲ್ಲಾಗಿ. ಸೊ ಈಗ ಕಡಲೆ ಬೀಜನ ನಾವು ಬಿಸಿ ಮಾಡಿಕೊಂಡು ಅದರ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ಇಟ್ಕೊಳ್ಬೇಕು. ಸೊ ನೀವು ಮಕ್ಕಳಿಗೆ ಏನಾದರೂ ಹೊರಗಡೆ ತಿನ್ನಿಸೋದಕ್ಕಿಂತ ಸ್ನ್ಯಾಕ್ಸ್ ಥರನೂ ಇದನ್ನು ಮಾಡ್ಕೊಳ್ಬೋದು. ಈಗ ಬೇಸಿಗೆ ರಜಾ ಬರ್ತಿದೆ, ಮಕ್ಳಿಗೆ ಏನಾದ್ರು ತಿನ್ಬೇಕು ಅನಿಸ್ದಾಗೂ ಇದನ್ನು ಮಾಡಿಕೊಡ್ಬೋದು. ತುಂಬಾ ಟೇಸ್ಟಿ ಆ್ಯಂಡ್ ಹೆಲ್ದಿ ಇರುತ್ತೆ. ಈಗ ಇದು ರೆಡಿ ಇದೆ ಕಡಲೆ ಬೀಜ. ಇದನ್ನು ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಳ್ಬೇಕು. ಕಡಲೆ ಬೀಜನ ನೀವು ಬೇಕಿದ್ರೆ ಮಿಕ್ಸಿಯಲ್ಲಿ ಸ್ವಲ್ಪ ಪುಡಿ ಮಾಡ್ಕೊಳ್ಬೋದು. ತುಂಬ ನುಣ್ಣಗೆ ಪುಡಿ ಮಾಡಬೇಡಿ. ನಾನಿಲ್ಲಿ 2 ಬೆಲ್ಲನ ತೊಗೊಂಡಿದ್ದೀನಿ. ಇದಕ್ಕೆ ಆ್ಯಕ್ಚುಲಿ ಒಂದೇ ಬೆಲ್ಲ ಸಾಕು. ಇನ್ ಕೇಸ್ ನಿಮಗೆ ಸ್ವೀಟ್ ಬೇಕು ಇನ್ನು ಅಂತ ಅನಿಸಿದ್ರೆ ಮತ್ತೆ ಮಾಡ್ಕೊಳ್ಳೋದಕ್ಕಾಗಲ್ಲ ಅಂತ ಹೇಳಿ ನಾನಿಲ್ಲಿ 2 ಬೆಲ್ಲನ ಕರಗಿಸ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ನಾವು ಪುಡಿ ಮಾಡಿಟ್ಕೊಂಡಿರೋ ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಇದು 1 ಎಳೆ ಪಾಕ ಬಂದರೆ ಸಾಕು. ನಿಮಗೆ ಬೆಲ್ಲ ಕರಗಿ 1 ನಿಮಿಷ ಇದನ್ನು ಬಿಸಿ ಮಾಡಿದ್ರೆ ಸಾಕಾಗುತ್ತೆ. ನಿಮಗೆ ರೆಡಿ ಇದೆ ಪಾಕ ಅಂತ ಹೇಳಿ ಇದನ್ನು ಸೋಸ್ಕೊಳ್ಬೇಕು. ಯಾಕಂದರೆ ಬೆಲ್ಲದಲ್ಲಿ ಸ್ವಲ್ಪ ಕಲ್ಲು ಎಲ್ಲ ಗಲೀಜೆಲ್ಲ ಇರುತ್ತೆ. ನೀವು ಕರಗಿಸಾದ್ಮೇಲೆ ಈ ರೀತಿ ಸೋಸ್ಕೊಂಡ್ರೆ ನೋಡಿ ಹೇಗೆ ಬಂದಿದೆ. ಇವಾಗ ಕಲ್ಲೆಲ್ಲ ಇರುತ್ತೆ, ನೀವು ತಂಬಿಟ್ಟು ತಿನ್ಬೇಕಾದ್ರೆ ಮಧ್ಯ ಸಿಗುತ್ತೆ. ಅದಕ್ಕೋಸ್ಕರ ಇದನ್ನು ನೀಟಾಗಿ ಸೋಸಿ ಆಮೇಲೆ ಹಾಕ್ಕೊಳ್ಬೇಕು. ನೋಡಿ ಎಷ್ಟು ಗಲೀಜಿದೆ ಇದರಲ್ಲಿ ಅಂತ ಹೇಳ್ಬಿಟ್ಟು ಅದಕ್ಕೇ ನಾವಿಲ್ಲಿ ಸೋಸ್ಕೊಂಡು ಇಟ್ಕೊಂಡಿದ್ದೀವಿ. ಇದನ್ನು ಒಂದು ಸೈಡಲ್ಲಿ ಇಟ್ಕೊಂಡು ಈಗ ನಾವು ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಇದನ್ನು ಎಳ್ಳು, ಬಿಳಿ ಎಳ್ಳನ್ನು ನಾನಿಲ್ಲಿ ಸ್ವಲ್ಪ ಬಿಸಿ ಮಾಡಿದ್ದೀನಿ. ತುಂಬ ಏನು ಬಿಸಿ ಮಾಡೋದು ಬೇಡ. ಕಡಲೆ ಮತ್ತು ಎಳ್ಳು ಮಧ್ಯ ತಿನ್ನೋದಕ್ಕೆ ಸಿಗ್ತಾಯಿದ್ರೆ ಒಂಥರ ಟೇಸ್ಟು ಚೆನ್ನಾಗಿರುತ್ತೆ. ಎಳ್ಳು ಒಂಥರ ಸ್ಪೆಷಲ್ ಅನಿಸುತ್ತೆ ನಿಮಗೆ ಮಧ್ಯ ಸಿಗ್ತಾ ಇದ್ದಾಗ ತಿನ್ನಬೇಕಾದ್ರೆ. ನೋಡಿ ಇವಾಗ ನಾನು ಇದನ್ನು ಕೂಡ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಳ್ಳು ಮತ್ತು ಕಡಲೆ ಬೀಜ ಏನು ರೆಡಿ ಮಾಡಿಟ್ಕೊಂಡಿದ್ದೀವಲ್ಲ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಸ್ವಲ್ಪ ಬೇಕಿದ್ರೆ ಮೈಲ್ಡಾಗಿ ಮಿಕ್ಸಿಯಲ್ಲಿ ಓಡಿಸಿ ಹಾಕ್ಕೊಂಡ್ರೂ ನಡೆಯುತ್ತೆ. ಬಟ್ ನಾನು ಇಲ್ಲಿ ಹಾಗೆ ಹಾಕ್ಕೊಳ್ತಾ ಇದ್ದೀನಿ, ಚೆನ್ನಾಗಿರುತ್ತೆ. ಇದೆಲ್ಲನೂ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಶಿವರಾತ್ರಿಗೆ ತುಂಬ ಜನ ಅಕ್ಕಿ ತಂಬಿಟ್ಟು ಕೂಡ ಮಾಡ್ತಾರೆ. ಅದು ತುಂಬ ಗಟ್ಟಿ ಅನಿಸ್ಬಿಡುತ್ತೆ ಮತ್ತು ತಿನ್ನೋದಕ್ಕೆ ಅಷ್ಟು ಟೇಸ್ಟ್ ಅಂತ ಅನಿಸೋದಿಲ್ಲ. ಕೆಲವರು ಅದನ್ನು ಇಷ್ಟಪಟ್ಟು ತಿಂತಾರೆ. ಬಟ್ ಇದು ಕಡಲೆ ತಂಬಿಟ್ಟು ಮಾಡ್ತೀವಲ್ಲ, ಇದಂತೂ ಎಲ್ಲರೂ ಆಲ್ಮೋಸ್ಟ್ ತುಂಬಾ ಇಷ್ಟಪಟ್ಟು ತಿಂತಾರೆ. ಅಷ್ಟೇ ಟೇಸ್ಟಿಯಾಗಿರುತ್ತೆ. ಮಕ್ಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಮತ್ತು ಶಿವರಾತ್ರಿಗೆ ಅಂತ ಹೇಳಿ ಇದನ್ನು ಸ್ಪೆಷಲಾಗಿ ಮಾಡೋದ್ರಿಂದ ಸ್ವಲ್ಪ ಡಿವೈನ್ ಫೀಲಿಂಗ್ ಕೂಡ ಇರುತ್ತೆ, ಪ್ರಸಾದ ಥರ. ನಾವೀಗ ಬೆಲ್ಲದ ಪಾಕ ಏನು ರೆಡಿ ಮಾಡಿಟ್ಕೊಂಡಿದ್ವಿ, ಬಿಸಿ ಎಲೆನೇ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲನೂ ಒಂದೇ ಸರಿ ಹಾಕ್ಕೊಳ್ಬೇಡಿ, ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಈ ರೀತಿ ಹಾಕ್ಕೊಳ್ಳಿ. ನೋಡಿ ಇನ್ನೂ ಇಷ್ಟು ಮಿಕ್ಕಿದೆ.
ನಾನು ಅದನ್ನು ಹಾಕ್ಕೊಳ್ಳೋದಿಲ್ಲ, ಯಾಕಂದರೆ ಆಲ್ರೆಡಿ ಇದು ನಮಗೆ ಕರೆಕ್ಟಾಗಿದೆ. ಈ ರೀತಿ ಬರಬೇಕು ನಮಗೆ ಉಂಡೆಗಳನ್ನು ಮಾಡೋದಕ್ಕೆ ಈಸಿಯಾಗಿ. ಹಾಗೆ ಇಲ್ಲಿ ನಾವು ಇನ್ನೊಂದು ಇಂಗ್ರೀಡಿಯೆಂಟ್ನ ಕೂಡ ಆ್ಯಡ್ ಮಾಡಿದ್ದೀವಿ. ಅದೇನಪ್ಪ ಅಂತಂದರೆ ಕೊಬ್ಬರಿ ತುರಿಯನ್ನು ಕೂಡ ಆ್ಯಡ್ ಮಾಡಿದ್ರೆ ಅದರ ಟೇಸ್ಟು ಡಬಲ್ ಆಗುತ್ತೆ. ಸೊ ನೋಡಿ, ಈ ರೀತಿ ನಾನು ಉಂಡೆಗಳನ್ನ ಮಾಡ್ಕೊಳ್ತೀನಿ. ನೀವು ಯಾವ ರೀತಿ ಚಿಕ್ಕ ಉಂಡೆಗಳು ಬೇಕಂದರೆ ಚಿಕ್ಕದಾಗಿ ಮಾಡ್ಕೊಳ್ಬೋದು, ಮೀಡಿಯಮ್ ಸೈಜ್ ಮಾಡ್ಕೊಳ್ಬೋದು, ಯಾವ ರೀತಿ ಬೇಕಾದರೂ ಮಾಡ್ಕೊಳ್ಬೋದು. ಬಟ್ ಬಿಸಿ ಇದ್ದಾಗಲೇ ಇದನ್ನು ಉಂಡೆ ಮಾಡಿಟ್ಕೊಳ್ಳಿ, ಆಮೇಲೆ ಮಾಡೋದಕ್ಕೆ ಕಷ್ಟ ಆಗುತ್ತೆ. ನೋಡಿ, ಇವಾಗ ನಿಮಗೆ ಶಿವರಾತ್ರಿ ಸ್ಪೆಷಲ್ ತಂಬಿಟ್ಟು, ಹುರಿಗಡಲೆ ತಂಬಿಟ್ಟು ರೆಡಿಯಾಗಿದೆ. ಸಾಫ್ಟಾಗಿ ತಿನ್ನೋದಕ್ಕೂ ಕೂಡ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಜಾಸ್ತಿ ತುಪ್ಪನ ಹಾಕ್ಕೊಂಡು ತಿಂತಾರೆ. ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ ಹೇಗಿತ್ತು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಆವಾಗ ನಾವು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಮ್ಮ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಆಲ್. ಹ್ಯಾಪಿ ಶಿವರಾತ್ರಿ.